ನಮಸ್ಕಾರ. ಭರವಸೆಯ ಪಯಣಕ್ಕೆ ಸ್ವಾಗತ. ಭರವಸೆಯ ಪಯಣದ ಮೊದಲನೇ ಸಂಚಿಕೆ ಇವತ್ತು. ನನ್ನ ಜೊತೆಗೆ ಶ್ರೀಮತಿ ಲಲಿತಾ ಲಕ್ಷ್ಮಿ ಬೀಳ್ಗಿ ಅವರಿದ್ದಾರೆ. ಇವರು ಒಬ್ಬ ಮೆಂಟಲಿ ಚಾಲೆಂಜ್ಡ್ ಮಗುವಿನ ತಾಯಿ ಅಂತ ಮಾತ್ರ ನಾನು ಹೇಳಲ್ಲ. ಶಿ ಈಸ್ ಅ ಫೈಟರ್, ಒಬ್ಬರು ಹೋರಾಟಗಾರ್ತಿ. ಅದರಲ್ಲೇ ಸಕ್ಸಸ್ಸನ್ನು ಕಂಡುಕೊಂಡಿದ್ದಾರೆ. ಅವ್ರ ಬಗ್ಗೆ ನಾನು ಹೇಳೋಕ್ಕಿಂತ ಅವರಿಂದನೇ ನಾವು ಹೆಚ್ಚಿಗೆ ತಿಳ್ಕೊಳ್ಳೋಣ. ಇವರು ನಮ್ಮ ಭರವಸೆಯ ಪಯಣದ ಮೊದಲನೇ ಸಂಚಿಕೆಯ ಅತಿಥಿ ಅನ್ನೋದು ನನಗೆ ತುಂಬ ಹೆಮ್ಮೆ ವಿಷಯ. ಸೊ ಅವ್ರ ಜೊತೆಗೇನೆ ಮಾತಾಡೋಣ, ಬನ್ನಿ. ಮೇಡಮ್ ನಮಸ್ತೆ. ನಮಸ್ಕಾರ ಪ್ರೀತಿ. ಭರವಸೆಯ ಪಯಣಕ್ಕೆ ಸ್ವಾಗತ. ಸೊ ನಿಮ್ಮ ಬಗ್ಗೆ ನಮ್ಮ ಎಲ್ಲ ತಾಯಂದ್ರ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಮೇಡಮ್. ಶೋರ್. ನಾನಂತೂ ಅದೇ ಲಲಿತಾ ಲಕ್ಷ್ಮಿ ಬೀಳ್ಗಿ ಅಂತ ಅಂದ್ಬಿಟ್ಟು. ಸೊ ನಮ್ಮದು ಇರೋದು ಬ್ಯಾಂಗ್ಳೂರಲ್ಲಿ. ಕೌಶಲ್ ನನ್ನ ಮಗ, ಹೀ ಈಸ್ ವಿತ್ ಡೌನ್ ಸಿಂಡ್ರೋಮ್, ಹೀ ಈಸ್ ದ ಸೆಕೆಂಡ್ ಚೈಲ್ಡ್. ಸೊ ಮೊದಲೇದಾಕಿ ಕಾಂಚನ್ ಅಂದ್ಬಿಟ್ಟು ಅವಳು ಡಾಕ್ಟರ್ ಇದ್ದಾಳೆ ಈಗ. ಸೊ ಅವಳಿಗೆ ಇವನಿಗೆ 4 ವರ್ಷ ಡಿಫ್ರೆನ್ಸ್ ಇದೆ. ಸೊ ಇವನು ಹುಟ್ಟಿದ್ದು ಬೆಂಗಳೂರಲ್ಲಿ. ಹುಟ್ಟಿದಾಗ ನೀವು ಕೇಳೋ ಪ್ರಶ್ನೆಗಳಿಗೆ ಅಂತಂದರೆ ಛಾಯಾ ನರ್ಸಿಂಗ್ ಹೋಮಲ್ಲಿ ಹುಟ್ಟಿರೋದು ಅವನು. ಸೊ ಹುಟ್ಟಿದ ಮೇಲೆ ಅವ್ರು ಹೇಳಿದರು ಹಿಂಗೇನೋ ಒಂದು ಡಿಸ್ಟರ್ಬೆನ್ಸ್ ಅನಿಸತ್ತೆ ಮಂಗೋಲಿಯನ್ ಅಂತ ಅಂದ್ಬಿಟ್ಟು, ಬಟ್ ಟೆಸ್ಟ್ ಮಾಡಿಸ್ಬೇಕು. ವಿ ಜಸ್ಟ್ ಆಕ್ಸೆಪ್ಟೆಡ್. ನಮ್ಮ ಮನೆಯವರು ಇದ್ದರು, ನಾವು ಇದ್ವಿ. ಸೊ ನನಗೆ ಅಷ್ಟೊಂದು ಇದು ಇರಲಿಲ್ಲ. ನಾವೆಲ್ಲ ಆವಾಗಿನ ಕಾಲದಲ್ಲಿ ಡೆಲಿವರಿ ಆದ ತಕ್ಷಣ ಜೋರು ನಿದ್ದೆ, ನನಗಂತೂ ಜೋರು ನಿದ್ದೆ. ಸೊ ನಮ್ಮ ಮನೆಯವರು, ನಮ್ಮ ಅಣ್ಣ, ಅತ್ತಿಗೆ ಅವರೇ ಅವ್ರನ್ನ ಇದನ್ನು ಮಾಡಿದ್ದು. ಸೊ ಸೆಂಟ್ ಜಾನ್ಸ್ ಹಾಸ್ಪಿಟಲ್ಗೆ ಹೋಗಿ ಅಂತ ಹೇಳಿದರು. ಸೊ ಅಲ್ಲಿ ಹೋಗಿ ನಾವು ಟೆಸ್ಟ್ ಎಲ್ಲ ಮಾಡಿಸಿದ್ವಿ, ಕ್ರೋಮೋಸೋಮಲ್ ಟೆಸ್ಟ್. ಸೊ ಅದರಲ್ಲಿ ಗೊತ್ತಾಯಿತು ಇದು ಕ್ರೋಮೋಸೋಮ್ 21+. ಅಂತ ಗೊತ್ತಾಯಿತು. ದೆನ್ ನಾವು ಅದ್ರ ಬಗ್ಗೆ ಭಾಳ ಆವಾಗ ಇದನ್ನು ಮಾಡಲಿಲ್ಲ. ಬಟ್ ನಮ್ಮ ಗುರುತಿನವರು ಒಬ್ಬರು ಡಾಕ್ಟರ್ ಇದ್ದಾರೆ, ಸೈಕ್ಯಾಟ್ರಿಸ್ಟ್ ಅವರು, ಡಾಕ್ಟರ್ ವಿದ್ಯಾಸಾಗರ್ ಅಂದ್ಬಿಟ್ಟು. ಅವ್ರು ಮಾತ್ರ ಒಂದು ಸತಿ ನನ್ನ ಕಡೆ ಕರ್ಕೊಂಡು ಬನ್ನಿ ಅಂತ ಹೇಳಿದರು. ಸೊ ಅವ್ರ ಕಡೆ ಹೀಗೆ ಹೋಗಿ ಬಂದ್ವಿ ವಿದಿನ್ 1 month ಆಫ್ ಕೌಶಲ್ಸ್ ಬರ್ತ್. ಸೊ ಆವಾಗ ಅವ್ರು ಹೇಳಿದರು, ಹೀ ಈಸ್ ಅ ಟ್ರೈನೇಬಲ್ ಬಾಯ್, ಡೋಂಟ್ ವರಿ, ಬಟ್ ಡೋಂಟ್ ಗೋ ಆನ್ ಫಾರ್ ಡಾಕ್ಟರ್ ಶಾಪಿಂಗ್ ಅಂತ ಹೇಳಿದರು ಅವರು. ದಟ್ ಹ್ಯಾಸ್ ಸ್ಟಕ್ ಅಸ್. ಎಸ್, ವಾಟ್ ಈಸ್ ಟು ಬಿ ಡನ್ ವಿತ್ ಕೌಶಲ್ ಅಂದರೆ ಹೀ ಈಸ್ ಟ್ರೈನೇಬಲ್. ಸೊ ನೀವು ಎಷ್ಟು ಅವನಿಗೆ ಇನ್ಪುಟ್ ಕೊಡ್ತೀರಿ ಅಷ್ಟು ಅವನು ಬೆಳಿತಾನೆ. ಆ್ಯಂಡ್ ದೆನ್ ಎವ್ರಿಥಿಂಗ್ ನಾರ್ಮಲ್ ಅಂತಾನೆ ನಾವು. ಸೊ ಹಾಲು ಕುಡಿಸೋದ್ರಿಂದ ಹಿಡ್ಕೊಂಡು 1.5 ವರ್ಷದವರೆಗೂ ಅವ್ನು ಹಾಲು ಕುಡಿದಿದ್ದಾನೆ, ಎದೆ ಹಾಲು ಕುಡಿದಿದ್ದಾನೆ. ಸೊ ನಾವು ಅವನ್ನ ಹೆಂಗೆ ಕಾಪಾಡಬೇಕೋ ಮಾಡಿದ್ವಿ. ಪಾಟಿ ಟ್ರೈನಿಂಗ್ ಹೇಳಿ, ಎನಿಥಿಂಗ್ ವಾಟ್ ಯು ಎಕ್ಸ್ಪೆಕ್ಟ್ ಫ್ರಮ್ ಅ ನಾರ್ಮಲ್ ಚೈಲ್ಡ್. ನಿಮಗೆ ಹೆಂಗೆ ಅನಿಸ್ತು ಮೇಡಮ್ ಆ ಮೂಮೆಂಟಿಗೆ? ನಿಮ್ಮ ಮಗು ನಾರ್ಮಲ್ ಆಗಿಲ್ಲ ಅನ್ನೋ ಫೇಸು ಹೌ ವಾಸ್? ಅದು ಆ್ಯಕ್ಚುಲಿ ಅವಾಗ ಅನಿಸಿಲ್ಲ ನಮಗೆ. ಅಂದ್ರೆ ನೀವು ಯಾಕೆ ಗೊತ್ತಿಲ್ಲ. ಅಲ್ಲ, ಅವ್ನು ಟ್ರೈನೇಬಲ್ ಅಂದ ತಕ್ಷಣ ನೀವು ಬೇರೆ ಏನೋ ತಲೆಯಲ್ಲಿ ಹಾಕೊಳ್ಳಿಲ್ಲ ಅನ್ಕೊಂಡಿರಬಹುದು, ಗೊತ್ತಿಲ್ಲ. ಆ್ಯಕ್ಚುಲಿ ಒಂದು ವಿ ಬೋತ್ ಆರ್ ಎಜುಕೇಟೆಡ್, ದಟ್ಸ್ ನಂಬರ್ 1, ಟು ಆಕ್ಸೆಪ್ಟ್ ಸಿಚುವೇಶನ್ಸ್. ಎಸ್. ಸೊ ಆ ರೀತಿಯಿಂದ ಏನೋ ಗೊತ್ತಿಲ್ಲ ನನಗೆ. ನಾವು ಅಳೋದು, ಕರೆಯೋದು, ಅಥವಾ ಮನೆಯಲ್ಲಿ ಎಲ್ಲರೂ ಸೇರಿ ಹಿಂಗೆ ಆಗ್ಯದಲ್ಲ, ಏನು ಮಾಡೋದಿನ್ನ, ಹಿಂಗಾತಲ್ಲ, ಯಾರೂ ಮಾತಾಡಲಿಲ್ಲ ಅದನ್ನು. ಎಲ್ಲರೂ ಎಕ್ಸೆಪ್ಟ್ ಮಾಡ್ಕೊಂಡ್ರಿ, ಎಲ್ಲರೂ ಮಾಡ್ಕೊಂಡ್ಬಿಟ್ಟಿರ್ಬೇಕು ಜರ್ನಿ ಮನ್ಸಲ್ಲಿ. ಎಸ್. ಆಮೇಲೆ ನಾನು 2 ತಿಂಗಳ ಮಗುನ್ನೇ ಡೆಲ್ಲಿ ಕರ್ಕೊಂಡು ಹೋಗಿದ್ದು. ಅಲ್ಲಿ ಡೆಲ್ಲಿಲಿ ಇದ್ರಿ? ಡೆಲ್ಲಿನಲ್ಲಿ 14 ವರ್ಷ ಇದ್ವಿ ಅಲ್ಲಿ. ಅಲ್ಲೇನೆ ಇವೊಂದು ಎಜುಕೇಶನ್ ಶುರು ಆಯಿತು. ನಾವು ಡೆಲ್ಲಿ ಬಿಟ್ಟು ಬರುವಾಗ ಇವನು 7 ವರ್ಷದವನು. ಮತ್ತೆ ಬ್ಯಾಂಗ್ಳೂರಿಗೆ ಬಂದ್ವಿ. ಯಾಕಂದರೆ ಇಲ್ಲಿ ನಮ್ಮ ರಿಲೇಟಿವ್ಸ್ ಇದ್ದಾರೆ, ಕನ್ನಡ ಮಾತಾಡೋರಿದ್ದಾರೆ. ಅಲ್ಲಿ ನಾವು ಏನಂದ್ರೂ ಹೊರಗಿನವ್ರು ಆಗ್ತೀವಿ. ಸೊ ಹೀಗಾಗಿ ವಿ ಗಾಟ್ ಎನ್ ಆಪರ್ಚುನಿಟಿ ಟು ಕಮ್. ಸೊ ಬಂದುಬಿಟ್ವಿ. ಇಲ್ಲಿ ಬಂದು ಅಲ್ಲಿನೂ ಸ್ಕೂಲ್ಗೆ ಹೋಗ್ತಾ ಇದ್ದ ಅವನು. ಸ್ಪೆಷಲ್ ಸ್ಕೂಲ್ಗೆ ಹಾಕಿದ್ದ ನಾವು ಅಂದಂಗೆ. ಎಲ್ಲರೂ ಹೇಳಿದ್ರು ಹೌದು, ರೈಟ್ ಫ್ರಮ್ ಬಿಗಿನಿಂಗ್ ಸ್ಪೆಷಲ್ ಸ್ಕೂಲ್. ಒಂದು ಸ್ಪೆಷಲ್ ಸ್ಕೂಲು ನಮಗೆ ಹೆದರಿಕೆ ಅನಿಸ್ತು. ಅಂದರೆ ಇವರು ಕಾಪಿ ಮಾಡ್ತಾರೆ ಅಂತ ಗೊತ್ತಾಯಿತು. ಸೊ ಬೇರೆ ಮಕ್ಕಳು ಏನಾದರೂ ಓಕ್ಲಾ ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್ ಅನ್ಸುತ್ತೆ, ಅಲ್ಲಿ ನಾವು ಅಸೆಸ್ಮೆಂಟ್ಗೆಲ್ಲ ಹೋಗ್ತಾ ಇದ್ವಿ, ರೆಗ್ಯುಲರ್ ಅಸೆಸ್ಮೆಂಟ್. ಯಾವಾಗ ಅಪಾಯಿಂಟ್ಮೆಂಟ್ ಸಿಗತ್ತೆ ಆವಾಗ ಫಾಲೋ ಅಪ್ ಮಾಡೋದು, ಅವ್ರು ಏನು ಹೇಳ್ತಾರೆ ಅದನ್ನು ಕೇಳೋದು. ಸೊ ದಿಸ್ ವಾಸ್ ಆರ್ ಸ್ಟ್ರೇಟ್ ಮೈಂಡ್ ಸೆಟ್. ನಾವು ಈಚೆ ಕಡೆ ಆಚೆ ಕಡೆ ಜಾಸ್ತಿ ಇದನ್ನು ಯೋಚನೆ ಮಾಡಲೇ ಇಲ್ಲ. ಸೊ ಹೀಗಾಗಿ ನಾವು ವಾಪಸ್ ಬಂದಾಗ ಕನ್ನಡನೇ ಮಾತು, ಮನೆಯಲ್ಲಿ ಕನ್ನಡ ಮಾತು. ಡೆಲ್ಲಿನಲ್ಲಿ ಸ್ಪೀಚ್ ಥೆರಪಿ ಶುರು ಮಾಡಿದ್ವಿ.
ಆ್ಯಂಡ್ ನಮಗೂ ಅದು ಹೊಸದು. ಅವರಿಗೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ, ಮನೇಲಿ ಕನ್ನಡ ಮಾತಾಡ್ತೀವಿ ಅಂದ್ರೆ ಅವ್ರು, ಅಲ್ಲೇ ಬೇರೆ ಇನ್ನೊಂದು ಲ್ಯಾಂಗ್ವೇಜ್ ಕಲಿಯಕ್ ಕಷ್ಟ. ಎಕ್ಸಾಕ್ಟ್ಲಿ. ಹಾಂ, ಸೊ ಅದೊಂಚೂರು ನಮಗೂ ಹೊಸದದು ಸ್ಪೀಚ್ ಥೆರಪಿ. ಈಗ ಮೇಣಬತ್ತಿನ ಊದೋದು ಅದೆಲ್ಲಿ ಹೆಲ್ಪ್ ಆಗತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಆ್ಯಂಡ್ ಈ ಥರ ಗೂಗಲ್ಲು ಇರಲಿಲ್ಲ ಆವಾಗ. ಸೊ ಇನ್ನು ಪುಸ್ತಕ ಓದಲಿಲ್ಲ, ಬಿಕಾಸ್ ಐ ವಾಸ್ ಆಲ್ಸೋ ಎ ಕರಿಯರ್ ಓರಿಯೆಂಟೆಡ್ ಲೇಡಿ. ಕರೆಕ್ಟ್. So I had started with Kaushal at the age of 4. I started my B.Ed journey and I was a teacher at +2 level in Delhi. So happy to hear that. ಅದು ಯಾಕೆ ನನಗೆ ಎಕ್ಸ್ಪೋಜರ್ ಇನ್ ಡೆಲ್ಲಿ, ಐ ಥಿಂಕ್ ಇಟ್ ಮೇಡ್ ಮಿ ಮೋರ್ ಕಮ್ ಟು ರಿಯಲಿಸ್ಟಿಕ್ ಸಿಚುಯೇಷನ್ಸ್. ಸೊ ಕಾಂಚನ್ ನನ್ನ ಮಗಳು ಡೆಲ್ಲಿ ಪಬ್ಲಿಕ್ ಸ್ಕೂಲ್ಗೆ ಹೋಗ್ತಾ ಇದ್ಲು. ಸೊ DPSನವರು ಎವ್ರಿ ಇಯರ್ ಆನ್ಯುವಲ್ ಡೇ ಏನು ಮಾಡ್ತಿದ್ರಲ್ಲ, ಆವಾಗ ಒಂದು ತಮನ್ನಾ ಅಂತ ಒಂದು ಸ್ಪೆಷಲ್ ಸ್ಕೂಲ್ ಇದೆ ಡೆಲ್ಲಿನಲ್ಲಿ, ಸೌತ್ ಡೆಲ್ಲಿನಲ್ಲಿ. ಸೊ ತಮನ್ನಾಸ್ ಫೌಂಡರ್ ಈಸ್ a mother of 2 special children with Down syndrome. Okay. Yes. So Dr. Mrs. Chona anta our ಹೆಸರು. And I really look forward and look at her as my role model. ಸೊ ಮನೆಯಲ್ಲಿ ನಮ್ಗೆ ಎಷ್ಟೇ ಕಷ್ಟ ಪರ್ಸ್ನಲಿ ಇದ್ರೂ ಹೊರಗೆ ವಿ ಕ್ಯಾನ್ ಬಿ ಡೂಯಿಂಗ್ ಎನಿಥಿಂಗ್. ಅಂದರೆ ಕರಿಯರು ಮಾಡ್ಬೋದು. ಆವಾಗಿನ ಕಾಲಕ್ಕೆ ಮೇಕಪ್ ಮಾಡ್ಕೊಳ್ಳೋದು. ಸೊ ನಮ್ಮಂಥವ್ರು ಹತ್ಕೊಂಡು ಮೇಕಪ್ ಮಾಡದೇ ಇರೋದು ಜರೂರಿಲ್ಲ. ಆ್ಯಂಡ್ ಐ ಸಾ ಮಿಸಸ್ ಚೋನಾ ಆಸ್ ಮಾಧುರಿ ದೀಕ್ಷಿತ್. ಅವ್ರನ್ನ 2 ಮಕ್ಕಳಿದ್ರು, she was very happy because she was occupied as a vice principal in Delhi Public School, Arkepuram, where my daughter got the admission. So later I got to know about her and the Tamanna school. And the Tamanna school, every year the children were made to sit in the front row for the annual day. ಸೊ ಅಚೀವ್ಮೆಂಟ್ ಬೇಕಾದಷ್ಟು ಮಾಡ್ಬೋದಲ್ಲ ಅಂತ ನನಗೆ ಅಲ್ಲೇ ರಿಯಲೈಸ್ ಆಯಿತು. ಸೊ ಐ ಸ್ಟಾರ್ಟೆಡ್ ಮೈ ಟೀಚಿಂಗ್ ಜರ್ನಿ ದೆನ್. ಸೊ ಆಫ್ಟರ್ 10 years ಆಫ್ ಮೈ ಮ್ಯಾರೇಜ್. ಸೊ ಇಲ್ಲಿವರೆಗೂ ಈಗ ಬಂದಿದ್ದೀನಿ. ಕೌಶಲ್ ಅವ್ರಿಗೆ ಎಷ್ಟು ವಯಸ್ಸು ಮೇಡಮ್? ಈಗ ಅವನು he'll be 36 in June. 36. Yes. ಓಕೆ. ಆಮೇಲೆ ನಿಮ್ಮ ಫ್ಯಾಮಿಲಿಲಿ ಅಕ್ಸೆಪ್ಟೆನ್ಸ್ ಹೆಂಗಿತ್ತು? ನೀವು ಹೇಳಿದ್ರಿ ಆಲ್ರೆಡಿ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಎಲ್ಲರೂ ನಿಮ್ ಜೊತೆಗಿದ್ರು ಈ ಹೋರಾಟದಲ್ಲಿ. ಆಮೇಲೆ ಸೊಸೈಟಿಯಿಂದ ಏನಾದ್ರು ರಿಸ್ಟ್ರಿಕ್ಷನ್ಸ್? ಒಂದು ಕರೆಕ್ಷನ್ ಇಲ್ಲಿ ನಾವು ಹೋರಾಟ ಅನ್ಕೊಳ್ಳೇ ಇಲ್ಲ. ಆಸ್ ಎನಿ ಅದರ್ ಚೈಲ್ಡ್ ಅಂತಾನೆ ಡ್ಯೂಟಿ ಫಸ್ಟ್ ಆಫ್ ಆಲ್. And as any other child in the house, he is growing in a different way. We have to support him. ಇವ್ರ ಅಗತ್ಯಗಳು ಬೇರೆ ಇದೆ, ಬೇರೆ ಮಕ್ಕಳ ಅಗತ್ಯಗಳು ಬೇರೆ ಇದೆ. ಸಿಂಪಲ್ ಆಗಿ, ವೆರಿ ಸಿಂಪಲ್. ಸೊ ಫ್ಯಾಮಿಲಿಯಿಂದ ನಿಮ್ಗೆ ಎಲ್ಲರೂ ಒಟ್ಟಿಗೆ ಇದ್ರಿ. ಓಕೆ. ಈ ಒಂದು ಭರವಸೆ ಪಯಣದಲ್ಲಿ ನೀವೆಲ್ಲ ಒಟ್ಟಿಗೆನೆ ಇದ್ವಿ. ಸೊಸೈಟಿಯಿಂದ ಏನಾರು ಆಯ್ತಾ ಮ್ಯಾಮ್? ಸೊಸೈಟಿಯಿಂದ ಅಷ್ಟೊಂದು ಏನಾಗ್ಲಿಲ್ಲ ಅನ್ಕೊಳ್ತೀನಿ. ಅಂದ್ರೆ ಇವಾಗ ನಾರ್ಮಲೈಸ್ ಆಗ್ತಿದ್ದಾರೆ ಜನ. ಯಾಕಂದ್ರೆ ಈಗ ನಾವು ರಿಸರ್ಚ್ ನೋಡಿದ್ರೆ ಎವ್ರಿ 1 in 8 ಚೈಲ್ಡ್ ಹುಟ್ಟಿ ಆದ್ಮೇಲೆನೂ ಅವ್ರು ಆಟಿಸ್ಟಿಕ್ ಆಗ್ಬೋದು, ಹಿಂಗಿದೆ ಫ್ರೀಕ್ವೆನ್ಸಿ. ಬಟ್ ಆವಾಗ ಆತರ ಇರ್ಲಿಲ್ಲ. ಎಲ್ಲೋ 100ರಲ್ಲೋ 1000ದಲ್ಲೋ ಒಬ್ರು. ಸೊ ಆವಾಗ ಪಾಯಿಂಟ್ ಔಟ್ ಆಗೋದು ತುಂಬಾ ಈಸಿ ಇತ್ತು ಮಕ್ಕಳು. ಸೊ ಅದನ್ನ ಹೆಂಗ್ ಫೇಸ್ ಮಾಡಿದ್ರಿ? ನನಗನ್ಸತ್ತೆ ವಿ ವೇರ್ ವೆರಿ ಕಂಟೆಂಟೆಡ್ ಪೀಪಲ್. ಸೊ ನಮ್ಮ ಕೆಲಸ ಭಕ್ಷಿ, ಬೆಳಗ್ಗೆ ಹೋಗೋದು ಬರೋದು. ಐ ಥಿಂಕ್ ವಿ ಡಿಡ್ಂಟ್ ಹ್ಯಾವ್ ಟೈಮ್ ಟು ಲುಕ್ ಅದರ್ಸ್ ರಿಯಾಕ್ಷನ್ಸ್ ಆನ್ ಅಸ್. ಎಕ್ಸಾಕ್ಟ್ಲಿ. ಸೊ ಅವನು ಸೈಕಲ್ ಹೊಡಿತಿದ್ದ ಡೆಲ್ಲಿನಲ್ಲಿ. ಅವನು 7 ವರ್ಷಕ್ಕೂ ಮುಂಚೆ ಟ್ರೈಸಿಕಲ್ ಹೊಡೆದ, ಆಮೇಲೆ ಬೈಸಿಕಲ್ ಹೊಡೆದ, ಆಮೇಲೆ ಮೇ ಬಿ ಅದರ್ಸ್ ಯೂಸ್ ಟು ಗಿವ್ ಹಿಮ್ ಸ್ಪೇಸ್ ಆಗಿರಬಹುದು. ಸೊ ಬಾರ್ಡರು ಆಗ್ಲಿಲ್ಲ, ತಲೆ ಕೊಡ್ಲೂ ಇಲ್ಲ, ಕೊಡಕ್ಕೆ ಟೈಮ್ ಇರ್ಲಿಲ್ಲ. ಐ ಥಿಂಕ್ ಆಲ್ ಮದರ್ಸ್ ಹ್ಯಾವ್ ಟು ಲರ್ನ್ ದಿಸ್ ಅಲ್ಲ. ಎಷ್ಟೋ ಜನ ಮಕ್ಕಳು ಏನ್ ಅನ್ಕೋತಾರೋ, ನಮ್ಮ ಮಕ್ಕಳನ್ನ ಹಿಂಗ್ ಕರ್ಕೊಂಡು ಹೋದ್ರೆ ಸೊಸೈಟಿ, ಪಿಯರ್ ಪ್ರೆಷರ್, ಅದು ಇದು ಅನ್ಕೊಂಡು ಎಷ್ಟೋ ತಾಯಂದ್ರೆ ನಾವು ಮಕ್ಕಳನ್ನ ಮನೇಲೆ ಕಟ್ ಹಾಕ್ತಿವಿ. ದಟ್ ಈಸ್ ನಾಟ್ ದ ವೇ. ಆಮೇಲೆ ಅಕ್ಸೆಪ್ಟೆನ್ಸ್. ಈಗ ನಾನು ಭರವಸೆಯ ಪಯಣ ಶುರು ಮಾಡಕ್ಕೆ ಮೇನ್ ರೀಸನ್ ಅಂದ್ರೆ ತಾಯಂದ್ರು ಮೊದಲು ಎಕ್ಸೆಪ್ಟ್ ಮಾಡ್ಕೋಬೇಕು ತಮ್ಮ ಮಕ್ಕಳ ಪರಿಸ್ಥಿತಿನ. ಸೊ ಈಗ ಮೇಡಮ್ ಹೇಳ್ದಾಗೆ ಅವರು ಡೇ 1 ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರು. ಅವರಿಗೆ ಈ ಮಗುನ ಬೆಳೆಸೋದು ವಾಸ್ ಜಸ್ಟ್ ಅ ಡ್ಯೂಟಿ. ಇದು ಸ್ಪೆಷಲ್ ಮಗು ಅಂತ ಅವ್ರು ಯೋಚನೆ ಮಾಡಲಿಲ್ಲ, ಸೊಸೈಟಿ ಏನನ್ನತ್ತೆ ಅಂತ ಅವ್ರು ಯೋಚನೆ ಮಾಡಲಿಲ್ಲ. ಇದೇ ಥರ ತಾಯಂದ್ರು ಬೇಗ ಇದನ್ನ ಎಕ್ಸೆಪ್ಟ್ ಮಾಡ್ಕೊಂಡ್ರೆ ಏನ್ ಬದಲಾವಣೆ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ನೋಡಿ, ತಾಯಂದ್ರು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಮನೆಯಲ್ಲಿ ತಂದೆದು ಅಕ್ಸೆಪ್ಟೆನ್ಸ್ ಬರುತ್ತೆ.
ಈಗ ನಾವು ಅಳ್ತಾ ಕೂತ್ವಿ ಅಥವಾ ಬೈತಾ ಕೂತ್ವಿ ಅಥವಾ ನಾವು ಏನೋ ಇದು ಕರ್ಮ ಅದು ಇದು ಅಂತ ಬೇರೆ ಚುಚ್ಚಬಹುದು ಗೊತ್ತಿಲ್ಲ. ಹಂಗೆ ಮಾಡಿದಾಗ ನಾವು ಆ ಕಡೆ ಹೋಗೋದ್ರಕ್ಕಿಂತ ಮನೆಯಿಂದ ದೂರ ಆಗ್ಬಿಡ್ತೀವಿ. ಅದ್ರ ಬದಲು ಮನೇ ಮಂದಿರ ಅಂತಾರಲ್ಲ, ಆ ಥರ ಇತ್ತಂದರೆ ಐ ಥಿಂಕ್ ನಮ್ಮದು ಇದು ಚೆನ್ನಾಗಿ ನಡೆಯುತ್ತೆ ಸಂಸಾರ ಕೂಡನೂ. ಈಗ ನಿಮ್ಮ ಮಗುವಿನಲ್ಲಿ ಒಂದು ಗುಣ ನಿಮಗೆ ತುಂಬ ಇನ್ಸ್ಪೈರ್ ಮಾಡುತ್ತೆ ಅನ್ನೋದಾದರೆ ಏನು ಗುಣ ಮೇಡಮ್? ಅದು ಏನು ಗೊತ್ತಾ, ಅವನು ಟಯರೇ ಆಗಲ್ಲ. ಇಟ್ಸ್ ನಾಟ್ ಟಯರ್ಡ್. ಎನಿ ಟೈಮ್ ಯು ಸಿ ಅವ್ನು ಸುಸ್ತಾಯಿತು ಅಂತಲೇ ಇಲ್ಲ. ಅವ್ನು ನೋಡಿಬಿಟ್ಟು ನಾವು ಅನ್ಕೋತೀವಿ ಅಯ್ಯೋ ನಾವು ಸುಸ್ತಾಗಬಾರ್ದಲ್ಲ ಅಂತಂತ. ಒಂದೊಂದ್ಸತಿ ಆಗ್ತೀವಿ ನಾವು ಅವನಕ್ಕಿಂತ ಜಾಸ್ತಿ. ನಿಮಗೆ ಮಗನ್ ನೋಡಿದಾಗೆಲ್ಲ ಎನರ್ಜಿ ಬರುತ್ತೆ. ಎನರ್ಜಿ ವೆನ್ ಸಂಬಡಿ ನೆಕ್ಸ್ಟ್ ಯು ಈಸ್ ಸೋ ಎನರ್ಜೆಟಿಕ್ ಲೈಕ್ ಯು, ನಾವು ಕೂಡ ಹಾಗೆ ಇರಬೇಕು ಅಂತ ಅನ್ಸುತ್ತೆ. ಸಿಬ್ಲಿಂಗ್ ಬಾಂಡ್ ಯಾವ ಥರ ಇತ್ತು ಮೇಡಮ್? ಮಗಳು ಮಗ ಅವರಲ್ಲಿ ಯಾವ ಥರ ಇತ್ತು? ವೆರಿ ನಾರ್ಮಲ್. ತುಂಬ ಆಟ ಆಡೋದು ಅವಳಿಗೆ ಅಷ್ಟೊಂದು ಟೈಮ್ ಕಮ್ಮಿನೇ ಇತ್ತು. ಯಾಕಂದ್ರೆ ಸ್ಟೂಡಿಯಸ್ ಗರ್ಲು, ಹೋಮ್ವರ್ಕ್ ಮಾಡಬೇಕು, ಇದು ಮಾಡಬೇಕು, ಆಮೇಲೆ ಸಾಯಂಕಾಲ ಎಲ್ಲರೂ ಸೇರಿ ಊಟ ಮಾಡೋದು, ಇಷ್ಟರಲ್ಲೇ ಸಂತೃಪ್ತಿ ಜೀವನ ಅಷ್ಟೇ ನಮ್ದು. ಯು ಹ್ಯಾಡ್ ನೋ ಕಂಪ್ಲೇಂಟ್ಸ್? ಅದ್ರ ಬಗ್ಗೆನೂ ಕಂಪ್ಲೇಂಟ್ಸ್ ಇಲ್ಲ, ಯಾವತ್ತೂ ಇರಲಿಲ್ಲ. ಈವನ್ ನಾವು ನಾಟ್ ಈವನ್ ಅಗೇನ್ಸ್ಟ್ ಗಾಡ್. ಈಗ ಸೊಸೈಟಿಲಿ ಕೆಲವೊಂದು ನಾವೇನಾರು ಈಗ ನಾವು ಅಮ್ಮಂದ್ರು ಈಗೆಲ್ಲ ನಾವೆಲ್ಲ ಒಂದೇ ದೋಣಿಲಿ ತೇಲ್ತಾ ಇದೀವಿ, ಹೌದಾ? ದಡ ಮುಟ್ತೀವೋ ಇಲ್ಲಂತನೂ ಗೊತ್ತಿಲ್ಲ, ನಮ್ಮ ಮಕ್ಕಳು ಇಂಡಿಪೆಂಡೆಂಟ್ ಆಗ್ತಾರೋ ಇಲ್ವೋನು ಗೊತ್ತಿಲ್ಲ. ಬಟ್ ಈ ಜರ್ನಿನ ನಾವು ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಅದು ಧ್ಯೇಯ ಇರಬೇಕು. ಸೊಸೈಟಿಲಿ ಏನಾದ್ರು ಚೇಂಜಸ್ ಮಾಡ್ಬೇಕು ಅಂತ ಅನ್ಸುತ್ತಾ ಮೇಡಮ್ ನಿಮ್ಗೆ? ಸೊಸೈಟಿನಲ್ಲಿ ಅದೇ ಒಂದು ಇದನ್ನ ಹೇಳ್ತೀನಿ ವಿಷಯ. ನಾವು ಒಂದ್ಸತಿ ಅದೇ ರೆಸ್ಟೋರೆಂಟ್ಗೆಲ್ಲರೂ ಹೋಗ್ತೀವಲ್ಲ, ಅವಾಗ ಇದು ಸಹಜಿಕ ಬೇರೆಯವರು ನಮ್ಮ ಮಕ್ಕಳು ಬೇರೆ ಇದ್ದಾರೆ ಅಂದ್ಬಿಟ್ಟು ಸ್ಟೇರ್ ಮಾಡೋದು, ಅದನ್ನು ನಾವು ಇಗ್ನೋರ್ ಮಾಡಬೇಕು. ಅವ್ರ ದೃಷ್ಟಿ ಬದಲಾಯಿಸಕ್ಕಾಗಲ್ಲ, ನಾವೇ ಇಗ್ನೋರ್ ಮಾಡೋದು. ಯಾರೋ ಏನೋ ಗೊತ್ತಿಲ್ಲ, ಅವ್ರಿಗೆ ಇದು ಹೊಸದಂದಾಗ ಅವರು ನೋಡೋರೇನೆ. ಯಾವುದೇ ಒಂದು ವಸ್ತು ಹೊಸದಿತ್ತಂದ್ರೆ ನೋಡ್ತೀವಿ. ಅದಕ್ಕೆ ನಾವು ಗಟ್ಟಿ ಆಗಬೇಕು, ತಾಯಿ ಅಂದ್ರೆ ಗಟ್ಟಿ ಆಗಬೇಕು, ಮಕ್ಕಳಿಗೂ ಹೇಳ್ಕೊಡ್ಬೇಕು, ಸಿಬ್ಲಿಂಗಿಗೆ ಹೇಳ್ಕೊಡ್ಬೇಕು. ನೋಡು ಅವ್ರು ಯಾಕೆ ಹಂಗೆ ನೋಡ್ತಾರೆ, ನಾವು ಕಾಂಚನಿಗೆ ಹೇಳಿದ್ವಿ ಅದನ್ನು. ಬೇರೆಯವ್ರು ನಮ್ಮನ್ನು ಬೇರೆ ರೀತಿಯಿಂದ ನೋಡ್ಬೋದು, ಇದು ಯಾಕದೆ, ಇದು ಹಿಂಗೆ ಯಾಕದೆ, ಇದು ಹೀಗೆ ಅಂದ್ಬಿಟ್ಟು ಅಂತ. ಅದನ್ನು ನಾವು ಇಗ್ನೋರ್ ಮಾಡಬೇಕು. ವಿ ಹ್ಯಾವ್ ಟು ಕಮ್ ಅಬೌವ್ ಇಟ್ ಅಂತ ಹೇಳ್ಕೊಟ್ಟಿದ್ವಿ. ನಮ್ದು ಫೋಕಸ್ ಏನಿದೆ ಅದ್ರ ಮೇಲೆ ಮಾತ್ರ ನಾವು ಗಮನ ಕೊಡಬೇಕು. ಬಟ್ ಹಿಂಗೆ ಅಂದ್ಕೊಂಡು ನಾವು ಹೊರಗಡೆ ಹೋಗೋದನ್ನು ಬಿಡ್ಲಿಕ್ಕೆ ಹೋಗಲಿಲ್ಲ. ನಾವು ಎಲ್ಲಿಯೂ ಯಾವತ್ತೂ ನೀವು ಮಗುನ ಒಳಗಡೆ ಕೂರಿಸ್ಲಿಲ್ಲ? ಒಂದು ದಿವಸನೂ ಕೂರಿಸಿಲ್ಲ. ಈಗ ಯಾರಾದರೂ ಕೇಳಿದರೆ ನೀವು ನಂಬರ್ ಹೇಳ್ತಾರಲ್ಲ RSVP ಬರೀರಿ ಅಂದ್ಬಿಟ್ಟು, ಆ್ಯಸ್ ಆಲ್ವೇಸ್ 3 ಅಂತ ಹೇಳ್ಬಿಡ್ತೀನಿ ನಾನು. ಸೊ ಹಾಗೆ. ಆಮೇಲೆ ಈಗ ಗೌರ್ಮೆಂಟಿಂದ ಏನಾದ್ರು ನಮ್ಮ ಮಕ್ಕಳಿಗೆ ಫೆಸಿಲಿಟೀಸ್ ಇನ್ನೂ ಬರ್ತಿರೋದ್ರ ಬಗ್ಗೆನೂ ಮಾಹಿತಿಗಳು ಇನ್ನೂ ಕೊರತೆ ಇದೆ. ನಮ್ಮ ತಾಯಂದ್ರಿಗೆ ಇನ್ನೂ ತುಂಬ ಇನ್ಫಾರ್ಮೇಷನ್ಸ್ ಬರಬೇಕಾಗಿದೆ. ಅದೇನೋ ಬಿಲೋ ಪಾವರ್ಟಿ ಲೈನು, ಅಬವ್ ಪಾವರ್ಟಿ ಲೈನ್, ತುಂಬ ಕಾಂಪ್ಲಿಕೇಶನ್ಸ್ ಇದೆ. ಇದ್ರ ಮೇಲ್ಪಟ್ಟು ಗೌರ್ಮೆಂಟಿಂದ ನಾವು ಇನ್ನೂ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ಬೋದಾ ಮೇಡಮ್? ಹೌದು, ಮಾಡಬೇಕು ಆ್ಯಕ್ಚುಲಿ. ಆ್ಯಂಡ್ ಗೌರ್ಮೆಂಟು ಇಷ್ಟು ಮಾಸಸ್ ಇರೋದ್ರಿಂದ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಿಲ್ಲ ನಮಗೆ. ಆದರೆ ನಾವು ಟ್ಯಾಕ್ಸ್ ಕೊಡ್ತೀವಲ್ಲ ಅಂತಂದ ಮೇಲೆ ನಮಗೂ ಒಂದು ಫೆಸಿಲಿಟೀಸ್ ಬೇಕು ಅಂತ ಅನ್ಸುತ್ತೆ. ನಮ್ಮ ಮಕ್ಕಳಿಗೂ ಫೆಸಿಲಿಟೀಸ್ ಬೇಕು. ಹೌದು ಹೌದು. ಈಗ ನಾವು ಟ್ಯಾಕ್ಸ್ ಕಟ್ತೀವಿ ಅಂತಂದ್ಮೇಲೆ ಮಕ್ಕಳು ಮುಂದೆ ಟ್ಯಾಕ್ಸ್ ಕಟ್ಟೋ ಅಷ್ಟು ಲೆವೆಲಿಗೆ ಬೆಳಿತಾರೋ ಇಲ್ವೋ ಗೊತ್ತಿಲ್ಲ. ಅಂದಮೇಲೆ ನಮ್ಮ ಮಕ್ಕಳಿಗೂ ಫೆಸಿಲಿಟೀಸ್ ಕೊಡ್ಲಿ. ಯಾಕೆ ಪಾವರ್ಟಿ ಲೈನ್ ಅನ್ನೋ ಟ್ಯಾಗ್ ಹಾಕ್ತಾರೆ ಅಲ್ವಾ ಮೇಡಮ್? ಹೌದು. ಅದು ಯಾಕೆ ಗೊತ್ತಾ, ಪಾವರ್ಟಿ ಲೈನ್ ಟ್ಯಾಗ್ ಹಾಕಬಾರ್ದವರು. ಯಾಕಂತಂದರೆ ನಮ್ಮ ಮಕ್ಕಳು ಯಾವಾಗ್ಲೂ ಗಳಿಸ್ಲಿಕ್ಕೆ ಶಕ್ಯವೇ ಇಲ್ಲ. ಓಕೆ, ದೇ ಕಾಂಟ್ ಅರ್ನ್ ದೇರ್ ಲಿವಿಂಗ್. ಸೊ ನಮ್ಮ ಸಪೋರ್ಟ್ ಯಾವಾಗಲೂ ಬೇಕಾದಾಗ, ಈಗ ನಾನು ಒಳ್ಳೆ ಪರಿಸ್ಥಿತಿನಲ್ಲಿದ್ದೀನಿ, ನೀವು ಒಳ್ಳೆ ಪರಿಸ್ಥಿತಿನಲ್ಲಿದ್ದೀರಾ, ನಮ್ಮ ಹುಡುಗರನ್ನ ನಾವು ಎಜುಕೇಷನ್ ಕೊಟ್ಟು, ಐ ಮೀನ್ ದ ಸಿಬ್ಲಿಂಗ್ಸಿಗೆ ಕೊಟ್ಟು, ವಿ ಮೇಕ್ ದೆಮ್ ಕೆಪೇಬಲ್ ಆಫ್ ಲುಕಿಂಗ್ ಆಫ್ಟರ್ ದೀಸ್ ಪೀಪಲ್. ಹೌದಾ ಇಲ್ಲ? ಬಟ್ ಈ ಲೆವೆಲ್ಗೆ ಎಲ್ಲ ಪೇರೆಂಟ್ಸ್ ಇರೋದಿಲ್ಲ. ಕರೆಕ್ಟ್. ಸೊ ಅವರಿಗೆ ಗೌರ್ಮೆಂಟಿಂದ ಫ್ರೀ ಎಜುಕೇಷನ್, ನಥಿಂಗ್ ಮೋರ್, ಫ್ರೀ ಆ್ಯಕ್ಟಿವಿಟಿ ಸೆಂಟರ್ಸ್, ಫ್ರೀ ಗೇಮ್ಸ್ ಸೆಂಟರ್ಸ್, ತುಂಬ ಜಾಗ ಇದೆ. ಇಂಡಿಯಾ ಇಸ್ ರಿಯಲಿ ಬಿಗ್ ಅಂಡ್ ಬಿಗ್ ಹಾರ್ಟೆಡ್. ಆಯುಷ್ ಸೆಂಟರ್ಸ್ ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲಿ ಓಪನ್ ಮಾಡಬಹುದು ಅಂತ. ಆಮೇಲೆ ಮೈಸೂರಿಗೆ ಬರಕ್ಕೆ ಎಲ್ರಿಗೂ ಕಷ್ಟ ಆಗುತ್ತೆ. ಆಮೇಲೆ ಎಲ್ಲ ಊರಲ್ಲೂ ಗೌರ್ಮೆಂಟ್ ಸ್ಕೂಲ್ಸ್ ಇದೆ, ಅಲ್ಲಿ ನಮ್ಮ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಕೊಡಿ ಅಷ್ಟೇ. ಅಲ್ಲ, ಗೌರ್ಮೆಂಟ್ ಸ್ಕೂಲಲ್ಲಿ ದೇ ಹ್ಯಾವ್ ವೆರಿ ಗುಡ್ ಫೆಸಿಲಿಟಿ, ಇನ್ಕ್ಲೂಸಿವ್ ಇದೆ, ಮಕ್ಕಳನ್ನೆಲ್ಲ ಸೇರಿಸ್ಕೊತಾರೆ. ಇಲ್ಲಾಂದ್ರೆ ಹೋಮ್ ಬೇಸ್ಡ್ ಲರ್ನಿಂಗು ಕೊಡ್ತಾರೆ, ಫೆಸಿಲಿಟೀಸ್ ಏನ್ ಬರುತ್ತೆ ಕೊಡ್ತಾರೆ. ಅಲ್ಲ, ನಾನು ಹೇಳೋದೇನಂದ್ರೆ ಈಗ ಆಕ್ಟಿವಿಟಿ ಸೆಂಟರ್, ಈಗ ಬೇರೆ ಮಕ್ಕಳಾದ್ರೆ ಕ್ಲಬ್ಗೆ ಹೋಗ್ತಾರೆ,
ಗೇಮ್ಸ್ ಟ್ರೈನಿಂಗ್ ಸೆಂಟರ್ಸಿಗೆ ಹೋಗ್ತಾರೆ. ನಮ್ಮ ಹುಡುಗರಿಗೆ ಅಲ್ಲಿ ಹೋಗ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಇಲ್ಲಿ ನಮಗೆ ಜಾಗ ಕೊಟ್ಟರೆ ಪೇರೆಂಟ್ಸ್ ಒಂದು ಗುಂಪು ಮಾಡಿಕೊಂಡು ತಮ್ಮ ಮಕ್ಕಳನ್ನ ಅಲ್ಲಿ ಆಡಿಸಿ ಬರ್ಬೋದು. ಆ್ಯಂಡ್ ಇಟ್ ಈಸ್ ಎನ್ಕರೇಜಿಂಗ್ ಫಾರ್ ವಾಲಂಟಿಯರ್ಸ್ ಆಲ್ಸೋ. ಓಕೆ, ಇಲ್ಲಿ ಎಷ್ಟು ಜನ ವಾಲಂಟಿಯರ್ಶಿಪ್ ಮಾಡಬೇಕು ಅಂತಾರೆ. ಸೊ ಅವರು ಎಲ್ಲಿ ಹೋಗಿ ಮಾಡ್ಬೋದು ನಮ್ಮ ಮಕ್ಕಳ ಸಲುವಾಗಿ ಅಂದರೆ ಇಲ್ಲಿ ಒಂದು ಸೆಂಟರ್ ಇದೆ ಅಂದರೆ ಅಲ್ಲಿ ಬರ್ತಾರವ್ರು, ಬಂದು ನಮಗೆ ಸಪೋರ್ಟ್ ಸಿಸ್ಟಮ್ ಚೆನ್ನಾಗಾಗತ್ತೆ. ಕರೆಕ್ಟ್. ಆಮೇಲೆ ಈಗ ಕೌಶಲ್ ಅವರು ರೀಸೆಂಟ್ ಆಗಿ ಏನೋ ಮಾಡ್ತಿದ್ದಾರೆ, ಡಿಜಿಟೈಸಿಂಗ್ ದ ಫೋಟೋಗ್ರಾಫ್ಸ್. ಮಗನ್ನ ಇಂಡಿಪೆಂಡೆಂಟ್ ಆಗಿ ನೋಡ್ತಾ ಇದೀರಿ ನೀವು, ಎಷ್ಟೋ ಒಂದ್ ಸ್ವಲ್ಪ ಇನ್ಕಮ್ ಬರ್ತಾ ಇದೆ. ಅದ್ರ ಬಗ್ಗೆ ಮಾತಾಡಿ ಮೇಡಮ್. ಏನಾಯ್ತು ಅಂದ್ರೆ ಒಂದು 7-8-10 ವರ್ಷದ ಹಿಂದೆ ಅವನು ಯಾವಾಗಲೂ ಅವನಿಗೆ 20 ವರ್ಷ ಆದಮೇಲೆ ನಾವು ಆಫೀಸಿಗೆ ಕರ್ಕೊಂಡು ಬರ್ತೀವಿ, ಬಿಕಾಸ್ ವಿ ಹ್ಯಾವ್ ದಿಸ್ ಫೆಸಿಲಿಟಿ. ಸೊ ಆಫೀಸಿಗೆ ಕರ್ಕೊಂಡು ಬಂದಾಗ ಅವನು ಬೇರೆಯವ್ರನ್ನೆಲ್ಲ ನೋಡ್ತಾನೆ. ಸೊ ಒಂದು ಜಾಗದಲ್ಲಿ ಕೂಡೋದು, ನಾಟ್ ಟು ಡಿಸ್ಟರ್ಬ್ ಅದರ್ಸ್, ಅದೆಲ್ಲ ಅವನಿಗೆ ಆಫೀಸ್ ಎಟಿಕೇಟ್ಸ್ ಬಂದ್ಬಿಟ್ಟಿದೆ ಜಸ್ಟ್ ಬೈ ಅಬ್ಸರ್ವೇಷನ್. ಸೊ ಇದು ಎಲ್ಲ ಮಕ್ಕಳಿಗೆ ಬಂದರೆ ಇನ್ನೂ ಒಳ್ಳೆಯದು. ದಟ್ಸ್ ನಂಬರ್ 1. ನಂಬರ್ 2, ವಾಟ್ ಹೀ ಲರ್ನ್ಟ್, ವಿ ಡಿಂಟ್ ನೋ ದಟ್ ಹಿ ವಿಲ್ ಡೂ ಇಟ್. ಸೊ ಅವನು ಫೋಟೋ ಸ್ಕ್ಯಾನಿಂಗ್ ಮಾಡ್ತಾನೆ. ಸೊ ಈಗ ಎಲ್ಲರ ಮನೆಯಲ್ಲಿ ತುಂಬ ಫೋಟೋಗಳಿದೆ, ಆಲ್ಬಮ್ ಇದೆ, ಎಲ್ಲ ಬಟ್ ವಿ ಆಲ್ ವಾಂಟ್ ದ ಸ್ವೀಟ್ ಮೆಮರೀಸ್ ಆಫ್ ಅವರ್ ಓಲ್ಡ್ ಪೀಪಲ್, ಸೀನಿಯರ್ಸ್, ಪೇರೆಂಟ್ಸ್, ಸಿಬ್ಲಿಂಗ್ಸ್ ಎಲ್ಲಾರ್ದು. ಸೊ ಅದನ್ನು ಈಗ ನಾನು ಒಂದು ವೆಂಚರ್ ಅಂತ ಮಾಡಿದ್ದೇನೆ. ಸೊ ಬೇರೆ ಈಗೆಲ್ಲರೂ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸೇ ಕೊಡ್ತಾ ಇದ್ದಾರೆ. ವಿ ಹ್ಯಾವ್ ನಾಟ್ ಯೆಟ್ ಮಾರ್ಕೆಟೆಡ್ ಇಟ್ ಆಸ್ ಸಚ್ ಇನ್ ದ ಮಾರ್ಕೆಟ್, ಬಟ್ ಇಟ್ಸ್ ಅ ವೆರಿ ವೆರಿ ಯುನೀಕ್ ಸರ್ವಿಸ್. ಸೊ ಫೋಟೋಸ್ ಎಲ್ಲ ಸ್ಕ್ಯಾನ್ ಮಾಡಿ ನಾವು ಡಿಜಿಟೈಸ್ ಅವ್ನು ಮಾಡ್ತಾನೆ. ದೆನ್ ಅದರ್ ಯುನೀಕ್ ಐಡಿಯಾ ವಾಟ್ ಐ ಗಾಟ್, ಅವ್ನು ಸ್ಕ್ಯಾನ್ ಮಾಡಿದ ಮೇಲೆ ನಾನು ಕ್ರಾಪ್ ಮಾಡ್ತಾ ಇದ್ದೆ. ಎಕ್ಸ್ಟ್ರಾ ವೈಟ್ ಮಾರ್ಜಿನ್ ಬರುತ್ತೆ ಅದರಲ್ಲಿ. ಸೊ ನಾನು ಮಾಡ್ತಾ ಇದ್ದೆ. ಸೊ ಅವಾಗ ನನಗೆ ಅನ್ನಿಸ್ತು, ವೈ ನಾಟ್ ಇನ್ವೈಟ್ ಅನದರ್ person with the same condition or so. Then we have got another boy called Nachiket. Okay. So Nachiket, once a week he comes to our office. ಇವನು ಮಾಡಿದ್ದೆಲ್ಲ ವಾರಂತ ಪೂರ್ತಿ ಮಾಡಿರ್ತಾನೆ. ಇವನು ಇಷ್ಟಿಷ್ಟು ಫೋಟೋಸ್ ಇರುತ್ತೆ, ಅವನು ಅದನ್ನ ಕ್ರಾಪ್ ಮಾಡ್ತಾನೆ, ನೀಟಾಗಿ ಕ್ರಾಪ್ ಮಾಡ್ತಾನೆ. ಎಸ್. ಆ್ಯಂಡ್ ಅವರ್ ಚಿಲ್ಡ್ರನ್ ನೀಡ್ ಸಪೋರ್ಟ್. ಸೊ ನಾವು ಅದನ್ನ ಏನು ಮಾಡ್ತೀವಿ, ಗೂಗಲ್ ಡ್ರೈವ್ ಹಾಕ್ಬಿಟ್ಟು ವಿ ಟ್ರಾನ್ಸ್ಫರ್ ಟು ದ ಕಸ್ಟಮರ್. That's a good thing. ಅವ್ರಿಗೆ ಲೈಫ್ ಲಾಂಗ್ ಉಳಿಯುತ್ತೆ. Yes. And the digitized photos are useful for either while doing a presentation or ಈಗೆಲ್ಲ ಡಿಜಿಟಲ್ ಫ್ರೇಮ್ ಅಂತ ಬರುತ್ತೆ. ಸೊ ಅದರಲ್ಲಿ ಹಾಕಿಟ್ರೆ ಸ್ವೀಟ್ ಮೆಮೊರೀಸ್ ಎಲ್ಲ ಕಾಣುತ್ತೆ. ನೀವು ಇಲ್ಲೂ ಗಿವ್ ಅಪ್ ಮಾಡ್ಲಿಲ್ಲ, ಮಗ ಮತ್ತು ಒಂದೇನೋ ಮಾಡ್ತಾ ಇದಾರೆ ಅನ್ನೋ ಖುಷಿ. ಹೌದು. ಸೊ ತಾಯಂದಿರಿಗೆ ನಿಮ್ಮಿಂದ ಎಷ್ಟೋ ತಾಯಂದ್ರಿಗೆ ನೀವು ಇನ್ಸ್ಪಿರೇಷನ್ನು. ಈ ಕಂಡೀಷನ್ನು ಇಂಥ ಮಕ್ಕಳ ಜೊತೆಗೆ ನಾವು ಯಾವ ಆ್ಯಂಗಲಲ್ಲಿ ಹೋಗಬೇಕು ಅಂತ ಮೇಡಮ್ ಇಷ್ಟೊತ್ತವರೆಗೂ ಹೇಳಿದರು. 37 ವರ್ಷದ ಜರ್ನಿ ಮೇಡಮ್ದು. ನಾವೆಲ್ಲ ತುಂಬ ಚಿಕ್ಕವರು ಅನಿಸುತ್ತೆ ಇದರಲ್ಲಿ. ನನ್ನ ಮಗಂಗೇನೋ ಒಂದು 12 ವರ್ಷ, ಸೀನಿಯರ್ಸು ಇದ್ದಾರೆ. ಬಟ್ ನಮ್ಮ ಮೊದಲನೇ ಸಂಚಿಕೆಯಲ್ಲಿರುವಂಥ ಅತಿಥಿಯವರಿಗೆ 36 ವರ್ಷದ ಎಕ್ಸ್ಪೀರಿಯನ್ಸು ಒಬ್ಬ ತಾಯಿಯಾಗಿ. ಬೇರೆ ತಾಯಂದ್ರಿಗೆ ನಿಮ್ಮಿಂದ ಏನು ಮೆಸೇಜ್ ಮೇಡಮ್? ನಾನೇನು ಹೇಳ್ತೀನಿ ಅಂದರೆ, ಬೇರೆ ತಾಯಂದರು ಒಂದು ತಮ್ಮ ಗಂಡಂದ್ರದ್ದು ಇದನ್ನು ಸಪೋರ್ಟ್ ತೊಗೋಬೇಕು. ಬಿಕಾಸ್ ವಿ ಕಾಂಟ್ ಗೋ ಆನ್ ಆರ್ ಓನ್ ಇನ್ ಎನಿ ಜರ್ನಿ, ಇನ್ನೊಬ್ಬರು ಬೇಕು. ಆಮೇಲೆ ನಮ್ಮ ಮಕ್ಕಳಲ್ಲಿ ಏನು ಸ್ಕಿಲ್ ಇದೆ ಅನ್ನೋದನ್ನು ಐಡೆಂಟಿಫೈ ಮಾಡಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಐದರ್ ಎಲ್ಲರೇ ಬೇರೆ ತಾಯಂದ್ರ ಜೊತೆ ಸೇರಬೇಕು, ಅವರು ಏನು ಮಾಡ್ತಾರೆ, ಇವ್ರು ಏನು ಮಾಡ್ತಾರೆ ಮಾತಾಡಬೇಕು. ಸೊ ತಮ್ಮಲ್ಲಿ ಇನ್ನೊಂದು ತಾಯಂದ್ರಲ್ಲೂ ಕೆಲವೊಂದು ಐಡಿಯಾಸು, ಕ್ರಿಯೇಟಿವಿಟಿ ಇರುತ್ತೆ. ಸೊ ಅದಕ್ಕೆ ತಮ್ಮ ಮಕ್ಕಳು ಇರೋದರಿಂದ ಅದನ್ನು ಸಪೋರ್ಟ್ ತೊಗೋಬೇಕು ಅಲ್ಲಿದಲ್ಲೇ. ನಾವು ಯಾವಾಗಲೂ ಬೇರೆಯವರೇ ನಮಗೆ ಹೆಲ್ಪ್ ಮಾಡ್ತಾರೆ ಅನ್ನೋದು ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಸೊ ನಾವು ಇನ್ನೊಬ್ರಿಗೆ ಎಷ್ಟು ಹೆಲ್ಪ್ ಮಾಡ್ತೀವಿ, ಅಥವಾ ಸೆಲ್ಫ್ ಹೆಲ್ಪ್ ಈಸ್ ದ ಬೆಸ್ಟ್ ಹೆಲ್ಪ್. ಸೊ ನಮ್ಮಲ್ಲಿ ಏನಾದ್ರು ಇತ್ತಂದರೆ ನಮ್ಮ ಮಕ್ಕಳು ಸಪೋರ್ಟ್ ತೊಗೊಂಡು ನಾವು ಅವರಿಗೆ ಸಪೋರ್ಟು, ಅವ್ರು ನಮಗೆ ಸಪೋರ್ಟು, ಆ್ಯಂಡ್ ವಿ ಕ್ಯಾನ್ ಲೀಡ್ ಅ ಕಂಟೆಂಟೆಡ್ ಲೈಫ್. ಅಮ್ಮಂದ್ರೆ ಸೊ ಗಿವ್ ಅಪ್ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲ ಟೈಮಲ್ಲೂ. ಇಲ್ಲ. ಸೊ ಎವ್ರಿಬಡಿ ಈಸ್ ಅ ಫೈಟರ್. ನಾನು ತುಂಬ ಜನರನ್ನು ನೋಡಿದ್ದೀನಿ. ಯಾರು ಒಬ್ಬಂಟಿ ಅಂತ ಅನ್ಕೋಬೇಡಿ, ಇಂಥ ಸಾವಿರಾರು ತಾಯಂದರು ಇದರಲ್ಲಿ ಇರ್ತಾರೆ. ಈ ಭರವಸೆಯ ಪಯಣ ನಿಮ್ಮೆಲ್ಲರಿಗೋಸ್ಕರನು. ತಮ್ಮ 36 ವರ್ಷದ ಪಯಣನ ನಮ್ಮ ಜೊತೆಗೆ ಹಂಚ್ಕೊಂಡ್ರು, ನಮಗೆಲ್ಲ ಮಾರ್ಗದರ್ಶಿಯಾಗಿದ್ದಾರೆ.
ಇವ್ರದೇ ಒಂದು ವೆಂಚರ್ ಇದೆ ಸಹಾಯ ಮಂಜರಿ ಅಂತ. ಮೇಡಮ್ ಅದ್ರ ಬಗ್ಗೆ ಹೇಳಿ. ಓ ಯಾ, ಹೌದು ಹೌದು. ನನಗೇನು ಇಷ್ಟ ಅಂದರೆ ಒಬ್ರನ್ನೊಬ್ರನ್ನ ಕನೆಕ್ಟ್ ಮಾಡೋದು. ಸೊ ದ್ಯಾಟ್ಸ್ ಮೈ ಪ್ಯಾಷನ್. ಸೊ ಹಾಗನ್ಕೊಂಡು ನಾನು ಅಂದ್ಕೊಂಡೆ, ಈಗ ನನ್ನ ಮಗ ಬಂದುಬಿಟ್ಟು ಡೌನ್ ಸಿಂಡ್ರೋಮ್, ಇನ್ನೊಬ್ಬರ ಮಗ ಬಂದುಬಿಟ್ಟು ಬೇರೆ ಇರ್ಬೋದು, ಅಥವಾ ವಯಸ್ಸಿಂದು ಇದು ಇರ್ಬೋದು, ಹೆಚ್ಚು ಕಮ್ಮಿ ಎಲ್ಲನೂ ಡಿಫ್ರೆನ್ಸ್ ಎಲ್ಲ. ಸೊ ಇವರೆಲ್ಲರಿಗೂ ಎಕ್ಸ್ಪೀರಿಯನ್ಸ್ ಇದ್ದವರು ಇನ್ನೊಬ್ರಿಗೆ ಹೆಲ್ಪ್ ಮಾಡ್ಬೋದು, ಅಥವಾ ಬೇರೆ ಸಿಟಿನಲ್ಲಿರ್ಬೋದು, ನಾವು ಆ ಸಿಟಿಗೆ ಟ್ರಾನ್ಸ್ಫರ್ ಆಗಿ ಹೋಗ್ಬೋದು. ಸೊ ಆವಾಗ ಅಲ್ಲಿ ಪೇರೆಂಟ್ಸು ಈ ಪೇರೆಂಟ್ಸಿಗೆ ಹೆಲ್ಪ್ ಆಗ್ಬೋದು. ಅದರ್ವೈಸ್ ಈಗಂತೂ ಇಟ್ಸ್ ಅ ಗ್ಲೋಬಲ್ ವಿಲೇಜ್, ಎಲ್ಲಿದ್ದವರು ಯಾರಿಗೂ ಹೆಲ್ಪ್ ಮಾಡ್ಬೋದು. ಸೊ ಹೀಗಾಗಿ ನನಗೆ ಒಂದು ಐಡಿಯಾ ಬಂತು, ಸಹಾಯ ಮಂಜರಿ ಅಂತ ಒಂದು ವೆಬ್ಸೈಟ್ ಮಾಡೋಣ ಅಂತ. ಸೊ ರಿಜಿಸ್ಟರ್ ಮಾಡಿದ ತಕ್ಷಣ ದೇರ್ ಆರ್ ಮೆನಿ ಫೀಚರ್ಸ್. ಸೊ ಒಂದು ಪ್ರೊಫೈಲ್ ತಮ್ಮದು ಬರ್ಕೊಳ್ಳೋದು, ಆಮೇಲೆ ಇನ್ನೊಂದು ಫೀಚರ್ ಇದೆ ಕ್ವೆಶನ್ ಆನ್ಸರ್ಸು. ಸೊ ಈಗ ನಾನು ಟೆಲಿಫೋನ್ ಎತ್ತೇ ಮಾತಾಡಬೇಕಾಗಿಲ್ಲ. ಸೊ ಇಲ್ಲಿಂದ ಭೋಪಾಲದಲ್ಲಿ ಯಾರೋ ಪೇರೆಂಟಿಗೆ ನಾನೇನಾದರೂ ಇಲ್ಲಿ ಕ್ವೆಶನ್ ಬರೆದ್ರೆ ಆ ವೆಬ್ಸೈಟಲ್ಲಿ ಅವ್ರ ಆನ್ಸರ್ ಬರೆದ್ರೆ ಆ ಆನ್ಸರ್ ಇನ್ನು ಬೇರೆ ಪೇರೆಂಟ್ಸ್ಗೂ ಸಿಗುತ್ತೆ. ಎಷ್ಟು ಜನ ಸಹಾಯ ಮಂಜರಿ ಮೆಂಬರ್ಸ್ ಇರ್ತಾರೆ ಎಲ್ಲರಿಗೂ ಕಾಣುತ್ತೆ. ಸೊ ಅದು ತುಂಬಾ ನನಗೆ ಇಷ್ಟ ಅದದ್ದು ಫೀಚರ್. ಅದು ಮಂದಿ ಜೊತೆಗೆ ಕನೆಕ್ಟ್ ಆಗೋದು, ಮಾತಾಡೋದು, ಎಸ್, ಅವ್ರ ಪ್ರಾಬ್ಲಮ್ ಸಾಲ್ವಿಂಗ್ ಇಸ್ ಯುವರ್ ಪ್ಯಾಷನ್. ಎಸ್. ಸೊ ಅದನ್ನೇ ಒಂದು ಉದ್ದೇಶದಿಂದ ಮೇಡಮ್ ಸಹಾಯ ಮಂಜರಿ ಅನ್ನೋ ವೆಬ್ಸೈಟ್ ಮಾಡಿದ್ದಾರೆ. ಅದರದ್ದೆಲ್ಲ ಡೀಟೇಲ್ಸು ನಿಮಗೆ ಸಿಗುತ್ತೆ. ಸಹಾಯ ಮಂಜರಿಲಿ ನಿಮ್ದು ಎಷ್ಟೋ ಕ್ವೇರೀಸ್ಗಳಿಗೆ ಆನ್ಸರ್ ಸಿಗುತ್ತೆ. ಈಗ ನೀವು ಸಿಟಿಗೆ ಹೊಸಬ್ರಿದ್ರೆ ಸುಮಾರು ಜನ ಸಹಾಯ ಮಂಜರಿಯಿಂದ ನನಗೂ ಕಾಂಟ್ಯಾಕ್ಟ್ ಮಾಡಿದವರು ಇದ್ದಾರೆ. ಮೈಸೂರಲ್ಲಿ ಸ್ಕೂಲ್ಸ್ ಇರ್ಬೋದು, ಇದು ಟ್ರೈನಿಂಗ್ ಸೆಂಟರ್, ಸ್ಪೀಚ್ ಥೆರಪೀಸ್, OT ಆ ಥರ. ಸೊ ಪೀಪಲ್ ಆರ್ ಗೆಟಿಂಗ್ ಕನೆಕ್ಟೆಡ್ ವಿತ್ ಸಹಾಯ ಮಂಜರಿ. ಅದ್ರದ್ದು ಡೀಟೇಲ್ಸ್ ಎಲ್ಲ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿ ನಿಮ್ಮ ಪಯಣನ ನಮ್ಮ ಜೊತೆಗೆ ಹಂಚ್ಕೊಂಡು ನಮ್ಮನ್ನೆಲ್ಲ ತುಂಬ ಪಾಸಿಟಿವ್ ಆಗಿ ಇನ್ಫ್ಲೂಯೆನ್ಸ್ ಮಾಡಿದ್ರಿ. ನಿಮ್ಮ ಮಾರ್ಗದರ್ಶನ ಥ್ರೂ ಔಟ್ ನಮ್ಗಿರ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ನಿಮ್ಮ ವೆಂಚರ್ಗೆ ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ಆ್ಯಂಡ್ ಲೆಟ್ ಇಟ್ ರೀಚ್ ಮೆನಿ ಮದರ್ಸ್. ಥ್ಯಾಂಕ್ ಯು.